ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳನ್ನು ಹೂತು ಹಾಕಿರುವ ಕುರಿತು ಅನಾಮಿಕ ವ್ಯಕ್ತಿಯ ದೂರಿನ ಹಿನ್ನೆಲೆಯಲ್ಲಿ ಗುರುವಾರ ವಿಶೇಷ ತನಿಖಾ ದಳದ ಎಸ್ಐಟಿ ಶೋಧ ಕಾರ್ಯ ನಡೆಸಿದ್ದು, ಮಧ್ಯಾಹ್ನ 12:30 ಸುಮಾರಿಗೆ 6ನೇ ಗುಂಡಿಯಲ್ಲಿ ಅಸ್ಥಿ ಪಂಜರದ ಅವಶೇಷ ದೊರಕಿದೆ. ದೂರುದಾರ ಸೋಮವಾರ 13 ಸ್ಥಳಗಳನ್ನು ತೋರಿಸಿದ್ದು, ಮಂಗಳವಾರ ಮೊದಲ ಸ್ಥಳದಲ್ಲಿ ಹಿಟಾಚಿ ಮೂಲಕ ಅಗೆದರೂ ಕೂಡ ಅಲ್ಲಿ ಏನೂ ಸಿಕ್ಕಿರಲಿಲ್ಲ. ಬುಧವಾರ ಕಾರ್ಮಿಕರ ನೆರವಿನಿಂದ 5 ಕಡೆ ಅಗೆಯಲಾಗಿದ್ರೂ ಕೂಡ ಅವುಗಳಲ್ಲಿ ಯಾವುದೇ ಅವಶೇಷ ಪತ್ತೆಯಾಗಿರಲಿಲ್ಲ. ಗುರುವಾರ ಬೆಳಗ್ಗೆ 11ಕ್ಕೆ ನೇತ್ರಾವತಿ ಸೇತುವೆ ಕಡೆಯಿಂದ ಹಿಟಾಚಿಯೊಂದು 6ನೇ ಪಾಯಿಂಟ್ ಕಡೆ ತೆರಳಿತು. ಅಲ್ಲಿ ಅಗೆತ ಆರಂಭಿಸುತ್ತಿದ್ದಂತೆ 3 ರಿಂದ 4 ಅಡಿ ಆಳದಲ್ಲಿ ಅಸ್ಥಿ ಪಂಜರ ಕುರುಹು ಪತ್ತೆಯಾಗಿರುವ ಮಾಹಿತಿ ಲಭ್ಯವಾಗಿತ್ತು. ಅಸ್ಥಿ ಪಂಜರಗಳನ್ನು ಸಂಗ್ರಹಿಸಲು ಹಾಗೂ ಮಹಜರಿಗೆ ಬೇಕಾದ ಸಾಮಗ್ರಿಗಳನ್ನು ಸೇತುವೆ ಬಳಿ ನಿಲ್ಲಿಸಿದಂತ ಪೊಲೀಸ್ ವಾಹನದಿಂದ ಕಾರ್ಮಿಕರು ತೆಗೆದುಕೊಂಡು ಹೋಗ್ತಾ ಇರುವುದು ಕಂಡುಬಂದಾಗ ಅಸ್ಥಿ ಪಂಜರ ಸಿಕ್ಕಿರುವುದು ದೃಢಪಟ್ಟಿತು. ಅಸ್ಥಿ ಪಂಜರ ಗಂಡಸಿನದಾಗಿದ್ದು ಕೆಲ ಎಲುಬುಗಳು ದೊರೆತಿವೆ ಎನ್ನಲಾಗ್ತಾ ಇದೆ. ಅಲ್ಲದೆ ಶವ ಪರೀಕ್ಷೆ ಮಾಡಿ ಹೂಳಲಾಗಿದೆ ಎಂಬ ಶಂಕೆಯೂ ಕೂಡ ವ್ಯಕ್ತವಾಗಿದೆ. ಆದರೆ ಅಧಿಕಾರಿಗಳು ಈವರೆಗೆ ಯಾವುದೇ ಅಧಿಕೃತವಾದಂತಹ ಮಾಹಿತಿಯನ್ನ ಬಹಿರಂಗಪಡಿಸಿಲ್ಲ. ಅಗೆತ ಕಾರ್ಯ ನೋಡಲು ನೇತ್ರಾವತಿ ಸೇತುವೆ ಬಳಿ ನೂರಾರು ಮಂದಿ ಸೇರಿದ್ರು. ಸಂಚಾರ ಅಸ್ತವ್ಯಸ್ತಗೊಂಡಾಗ ಪೊಲೀಸರು ಜನರನ್ನ ಚದುರಿಸ್ತಾ ಇದ್ರು. ಬಂದೋಬಸ್ತ್ ಆಗಿ ಎಎಫ್ ಮತ್ತು ಗರುಡು ಫೋರ್ಸ್ ನಿಯೋಜನೆಗೊಂಡಿವೆ. ಮಾಧ್ಯಮದವರು ನದಿಯ ಇನ್ನೊಂದು ತಟ್ಟದಲ್ಲಿ ಕ್ಯಾಮೆರಾ ಇಟ್ಟು ಎದುರಿನ ದಡದಲ್ಲಿ ನಡೀತಾ ಇದ್ದಂತ ಕಾರ್ಯಾಚರಣೆ ಸೆರೆ ಹಿಡಿಯುವುದನ್ನ ತಡೆಯಲು ಎಸ್ಐಟಿ ತಂಡ ಪರದೆಯೊಂದನ್ನ ಇಳಿಬಿಟ್ಟಿತ್ತು. ದೂರುದಾರ ಪರ ವಕೀಲರು ಸೇತುವೆ ಮೇಲೆ ತಿರುಗಾಡ್ತಾ ಇದ್ರು ಮತ್ತು ಮಾಧ್ಯಮದವರು ಮಾತನಾಡಿಸಲು ಪ್ರಯತ್ನ ಪಟ್ಟರು. ಸತ್ಯಮೇವ ಜಯತೆ ಎಂದಷ್ಟೇ ಉತ್ತರಿಸಿದ್ರು. ಮಹಜರು ಪ್ರಕ್ರಿಯೆಗೆ ಹಲವಾರು ತಾಸು ತಗುಲಿದ್ರಿಂದ 7ನೇ ಗುರುತಿನ ಕಡೆ ಹೋಗಲು ಸಾಧ್ಯವಾಗಲಿಲ್ಲ. ಶುಕ್ರವಾರ ಕೂಡ ಕಾರ್ಯಾಚರಣೆ ಮುಂದುವರಿಯಲಿದೆ. ಕ್ಯಾಮರಾಮ್ಯಾನ್ಸ್ ರಿಪೋರ್ಟ್ಸ್ ಕೆಳಗೆ ರೋಡ್ ಹೆಚ್ಚು ಬಿಟ್ಟು ನಿಲ್ಲಿ, ಇಲ್ಲದ್ರೆ ಎಲ್ಲ ಆಚೆ ಹೋಗ್ಬೇಕು. ಭೀಮಾ ಬರ್ತಾ ಇದೆ ನೋಡಿ. ಹಲೋ ಹಲೋ ಅಲ್ಪ ಗಂಗಾಧರ್ ಇಲ್ಲೇರಾ? ಹೋಗ್ಬೇಕು ನೆಕ್ಸ್ಟ್ ಕೊಡ್ತಾರೆ ಟೈಮ್ ಉಂಟು. ನಿಖಿಲ್ ಬರ್ತಾನೆ, ಒಂದು ಲೋಗೋ ಕೊಟ್ಬಿಟ್ಟಿದೆ ಲೈನ್ಗೆ ಅಂತ. ಪಾಡ್ಲಿ ಸರ್, ಓಕೆ. ಹಲೋ आज मोबाइल तो हमारे का मोबाइल एयर लम तो यार ग्राउंड रिपोर्ट
ಮೊಬೈಲ್ ಹತ್ತೊಂದು ಇಲ್ಲ, ಅಲ್ಲಿ ನೋಡಿ ತೊಳಿತಾ ಇದ್ದಾರೆ. ಇವತ್ತು ಮುಗೀತು. ಇವರಿಗೆ ಏನಾದ್ರು ಸಿಕ್ಕಿರ್ಬೋದು. ಸಿಕ್ಕಿದ್ರೆ ಅವ್ರಿಗೆ ಕೆಲಸ ಇರುತ್ತಲ್ಲ, ಅವ್ರು ಸುಮ್ಮನೆ ಇರ್ತಾರೆ. ಅಲ್ಲಿ ಏನಾದ್ರು ಸಿಕ್ಕಿದ್ರೆ ಅಲ್ಲಿ ಅಭಿಷೇಕ್ ಲೈವ್ ಇಲ್ಲ ಏನಾಗ ಏನು ಅದ್ರ ಸಿಕ್ಕಿದೆ ಇಲ್ವೋ ಗೊತ್ತಿಲ್ಲ, ಮಾಹಿತಿ ಇಲ್ಲ. ಆದರೆ ಅಗ್ದಿರುವಂಥ ಗುಂಡಿಯನ್ನು ವಾಪಸ್ ಮುಚ್ಚಿದ್ದಾರೆ. ಅಲ್ಲಿ ನೀವು ಕಾಣ್ತಾ ಇರ್ಬೋದು, ಸಂಪೂರ್ಣವಾಗಿ ಅಗ್ದಿರುವ ಜಾಗವನ್ನು ಮುಚ್ಚಿದ್ದಾರೆ. ಸಾಧಾರಣವಾಗಿ ಒಂದು 10 ಸ್ಕ್ವೇರ್ ಅಡಿ. ಸುಮಾರು 3 ಅಡಿವರೆಗೂ ಕೂಡ ಮಾನವಶ್ರಮ ಯೂಸ್ ಮಾಡಿ ಮಾಡಿದರೆ ಆ ಬಳಿಕ ತ್ಯಾಜ್ಯವನ್ನು ಕೂಡ ಬಳಸಿದ್ದಾರೆ. ಮಣ್ಣು ಮುಚ್ಚುವುದಕ್ಕೂ ಈಗ ತ್ಯಾಜ್ಯವನ್ನು ಬಳಸಿ